ಹೌದು ವೀಕ್ಷಕರೇ, ಹತ್ತಾರು ವರ್ಷಗಳಿಂದ ಚಿಕ್ಕಬಳ್ಳಾಪುರ ನಗರದ ನಿವಾಸಿಗಳು ತಮ್ಮ ನಿವೇಶನಗಳ ಖಾತೆ ಮಾಡಿಸಿಕೊಳ್ಳಲು ನಗರಸಭೆಗೆ ಸುತ್ತಿ ಚಪ್ಪಲಿ ಸವೆದ್ರೂ ಖಾತೆ ಮಾತ್ರ ಆಗುತ್ತಿರಲಿಲ್ಲ. ಅಧಿಕಾರಿಗಳು ಇಂದು ನಾಳೆ ಎಂದು ಸಬೂಬು ಹೇಳುತ್ತಿದ್ದರು. ಸಾರ್ವಜನಿಕರು ಜನಪ್ರತಿನಿಧಿಗಳಿಗೆ ದೂರು ನೀಡಿದರೂ ಪ್ರಯೋಜನ ಆಗಿರಲಿಲ್ಲ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಗರ ನಿವಾಸಿಗಳಿಗೆ ಬಿ ಖಾತೆ ಮಾಡಿಸಿಕೊಳ್ಳಲು ಅನುಮೋದನೆ ಸಿಕ್ಕಿದ್ದು, ಅದನ್ನು ನಗರವಾಸಿಗಳಿಗೆ ತಲುಪಿಸುವ ಉದ್ದೇಶದಿಂದ ಶಾಸಕ ಪ್ರದೀಪ್ ಈಶ್ವರ್ ಈಗಾಗಲೇ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಇದೇ ತಿಂಗಳ 20, 21, 22ರಂದು ನಗರದಲ್ಲಿ ಒಂದೊಂದು ವಾರ್ಡ್ನಲ್ಲಿ ನಗರಸಭೆ ಅಧಿಕಾರಿಗಳು ನಿಂತು ಸಾರ್ವಜನಿಕರಿಂದ ಅರ್ಜಿ ಸ್ವೀಕಾರ ಮಾಡಿ ಖಾತೆ ಮಾಡಿಸಿಕೊಡುವ ಕೆಲಸ ಮಾಡಲಿದ್ದಾರೆ. ಚಿಕ್ಕಬಳ್ಳಾಪುರ ನಗರವಾಸಿಗಳಿಗೆ ಒಂದು ಸಂತಸ ಸುದ್ದಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಇದುವರೆಗೂ ಖಾತೆಗಳಾಗದೆ ಜನ ಪರದಾಡ್ತಾ ಇದ್ದು ಮಧ್ಯವರ್ತಿಗಳ ಹಾವಳಿಯಿಂದ ತುಂಬ ಮನನೊಂದಿರ್ತಾರೆ. ಅದಕ್ಕಾಗಿ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಮನೆ ಮನೆಗೆ ಖಾತೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಇದು ತುಂಬ ಸಂತೋಷದ ವಿಷಯ. ದಿನಾಂಕ 20, 21, 22ರಂದು ತಮ್ಮ ವಾರ್ಡ್ಗಳಿಗೆ ಬಂದು ತಮ್ಮ ಎಲ್ಲ ಖಾತೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಪಡೆದು ಸ್ಥಳದಲ್ಲೇ ಈ ಖಾತೆ ಕೊಟ್ಟು ಖಾತೆ ಅದಾಲತ್ ಎಂಬ ಕಾರ್ಯಕ್ರಮವನ್ನು ಮಾಡ್ತಾಯಿರ್ತಾರೆ. ಈ ಉಪಯೋಗವನ್ನು ಎಲ್ಲ ಸಾರ್ವಜನಿಕರು ಬಳಸ್ಕೊಳ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮನೆ ಮನೆಗೂ ಎಲ್ಲ ಪಾಂಪ್ಲೆಟ್ಗಳನ್ನು ಕೊಡ್ತಾಯಿದ್ದೀವಿ. ಇದರಲ್ಲಿರುವಂಥ ಎಲ್ಲ ದಾಖಲೆಗಳನ್ನು ಸೂಚಿಸ್ತಕ್ಕಂಥ ಸ್ಥಳದಲ್ಲಿ ನೀವು ರೆಡಿ ಮಾಡ್ಕೊಂಡು ಬಂದು ಅಧಿಕಾರಿಗಳ ಸಮ್ಮುಖದಲ್ಲೇ ಸ್ಥಳದಲ್ಲೇ ಖಾತೆ ಮಾಡುವಂಥ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಇದರಿಂದ ಮಧ್ಯವರ್ತಿಗಳ ಹಾವಳಿ ಆಗಲಿ, ಅಧಿಕಾರಿಗಳಿಂದ ತೊಂದರೆ ಪಡೋದಾಗಲಿ, ಹಣ ಕೊಡುವುದಾಗಲಿ ಯಾವುದೂ ಇರೋದಿಲ್ಲ. ತಾವು ಖುದ್ದು ಬಂದು ತಮ್ಮ ದಾಖಲೆಗಳನ್ನು ಒದಗಿಸಿ ಸಂತೋಷವಾಗಿ ನಿಮ್ಮ ಮನೆಗಳ ಈ ಆಸ್ತಿ, ಈ ಸ್ವತ್ತನ್ನು ಪಡ್ಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಪ್ರದೀಪ್ ಈಶ್ವರ್ ಅವರಿಗೆ ಬಂದಂಥ ಸುಮಾರು ಕಂಪ್ಲೇಂಟ್ಗಳನ್ನು ನೋಡಿ ಅವರು ಈ ಕಾರ್ಯಕ್ರಮಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿರ್ತಾರೆ. ಆದ್ದರಿಂದ ತಾವು ಈ ಸದುಪಯೋಗವನ್ನು ಬಳಸ್ಕೊಂಡು ಎಲ್ಲ ಸಾರ್ವಜನಿಕರು ತಮ್ಮ ಮನೆಯ ಖಾತೆಗಳನ್ನು, ಸೈಟಿನ ಖಾತೆಗಳನ್ನು ಈ ಖಾತೆ ಮಾಡಿಸ್ಕೊಂಡು ಅದಕ್ಕೆ ನೀವು ಮುಂದೆ ಬ್ಯಾಂಕ್ ಲೋನ್ ಆಗಲಿ ಇನ್ನೊಂದು ಆಗಲಿ ನಮ್ಮನೆ ಕಟ್ಟೋದಕ್ಕಾಗಲಿ ಅದರ ಅನುಕೂಲವನ್ನು ಪಡೆದುಕೊಳ್ಬೇಕು ಅಂತ. ಇನ್ನು ಖಾತೆಗಳ ಸಮಸ್ಯೆಯು ದಶಕಗಳ ಸಮಸ್ಯೆಯಾಗಿತ್ತು. ಸೈಟ್ಗಳು ಖಾತೆಯಾಗದೆ, ಮನೆ ಕಟ್ಟಿಕೊಳ್ಳಲು ಲೋನ್ ಮಾಡಿಸಲಾಗದೆ ಒದ್ದಾಡುವ ಪರಿಸ್ಥಿತಿ ಅನುಭವಿಸುತ್ತಿದ್ದರು. ಆದರೆ ಈಗ ಶಾಸಕ ಪ್ರದೀಪ್ ಈಶ್ವರ್ ಖಾತೆಯ ಸಮಸ್ಯೆಯನ್ನು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ದಶಕಗಳಿಂದ ಆಗದ ಖಾತೆ ಕೆಲಸ ಈಗ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡುತ್ತಿರುವುದು ಖುಷಿಯ ವಿಚಾರವಾಗಿದೆ. ಎಲ್ಲರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಎಲ್ಲ ವಾರ್ಡ್ಗಳಿನ ಜನರಿಗೆ ಒಂದು ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವರು ಎಲ್ರಿಗೂ ಉಚಿತವಾಗಿ ಖಾತೆಗಳನ್ನು ಮಾಡಿಕೊಡುವುದಕ್ಕೆ ಅಭಿಯಾನ ಹಿಡಿದಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಸಹಕರಿಸಬೇಕು. ಒಂದೊಂದು ಏರಿಯಾದಲ್ಲಿ ಪಾಪ ಆ ಖಾತೆ ಅಂದ್ರೇನು, ಖಾತೆ ಯಾರಿಗೂ ಮಾಡಿಸ್ಬೇಕು, ಯಾರು ಕಾಲಿಡಿಬೇಕು, ಯಾರು ಕೈ ಹಿಡಿಬೇಕು, ದುಡ್ಡು ಎಷ್ಟು ಖರ್ಚಾಗುತ್ತೋ ಅಂತ ಬಡವರು ಇದ್ದಾರೆ. ಪ್ರಶಾಂತ್ ನಗರದಲ್ಲಿ 4ನೇ ವಾರ್ಡಿಂದ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ, ಅಯ್ಯೋ ಖಾತೆ ಎಲ್ಲಿ ಮಾಡಿಸ್ಕೊಳ್ಳೋದು, ಖಾತೆ ಅಂದರೆ ಏನು, ಬಿ ಖಾತಾ ಅಂದ್ರೇನು, ಎ ಖಾತಾ ಅಂದ್ರೇನು, ಈ ಖಾತಾ ಅಂದ್ರೇನು ಅಂತ ಗೊತ್ತಿರಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಇದು ಸದಾವಕಾಶ. ನಮ್ಮ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಎಲ್ರಿಗೂ ಉಚಿತವಾಗಿ ಖಾತೆಗಳನ್ನು ಮಾಡಿಸ್ಕೊಡ್ತೀನಿ ನಾನು. ಯಾರು ಕೈ ಕಾಲು ಹಿಡಿಯೋ ಅಷ್ಟಿಲ್ಲ, ದಲ್ಲಾಳಿಗಳ ಒಂದು ದಬ್ಬಾಳಿಕೆ ಇರುವುದಿಲ್ಲ. ಅಧಿಕಾರಿಗಳಿಗೆ ಹೇಳಿ ಉಚಿತವಾಗಿ ಅವ್ರ ಮನೆ ಬಾಗಿಲಿಗೇ ಖಾತೆಗಳನ್ನು ಮಾಡಿಸ್ಕೊಡುವುದಕ್ಕೆ ಅಭಿಯಾನ ಹೊಂದಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲನೂ ಸಹಕರಿಸಬೇಕು. ಈಗ ಇಲ್ಲಿ ಬಡ ಜನರಿರ್ತಾರೆ, ವಿದ್ಯೆ ಇಲ್ಲದೆ ಇರೋರು ಇರ್ತಾರೆ. ಅಂಥವ್ರಿಗೆಲ್ಲ ಮನೆಗೂ ಹೋಗಿ ನಾವು ಅವ್ರ ತಿಳುವಳಿಕೆ ಹೇಳಿ ದಾಖಲೆಗಳನ್ನು ರೆಡಿ ಮಾಡಿಕೊಂಡು ಶಾಸಕರಿಗೆ ಅರ್ಜಿ ಕೊಡಿ, ನಿಮ್ಮ ಮನೆ ಬಾಗಿಲಿಗೆ ಖಾತೆ ಬರುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ನಾವು ಎಲ್ಲ ನಗರದ ಜನರು 1ರಿಂದ 31ನೇ ವಾರ್ಡಿನ ಜನರು ಸಹಕರಿಸಬೇಕು. ಈಗ 4ನೇ ವಾರ್ಡ್ಗೆ ಇಲ್ಲಿ KSRTC ಡಿವಿಷನಲ್ ಆಫೀಸ್ ಹತ್ರ ಬರ್ತಾರೆ. ಆ ಸಮಯಕ್ಕೆ ಎಲ್ಲರೂ ಸೇರಿ ತಮ್ಮ ಅರ್ಜಿಗಳನ್ನು ಸ್ವೀಕರಿಸ್ತಾರೆ. ಸುಮಾರು ಒಂದು ತಿಂಗಳೊಳಗೆ ಎಲ್ರಿಗೂ ಖಾತೆಗಳಾಗುತ್ತೆ. ಯಾರು ಕೈ ಕಾಲು ಹಿಡಿಬೇಕಾಗಿಲ್ಲ, ಹಾಗೂ ಅಧಿಕಾರಿಗಳಿಗೆ ನಮಸ್ಕಾರ ಹಾಕಬೇಕಾಗಿಲ್ಲ, ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಖುದ್ದು ಅವರೇ ನಿಂತು ಎಲ್ರಿಗೂ ಖಾತೆಗಳನ್ನು ಕೊಟ್ಟು ಸಹಕರಿಸ್ತಾ ಇದ್ದಾರೆ, ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲರೂ ಅವರಿಗೆ ಆಭಾರಿಗಳಾಗಿರುತ್ತೇವೆ.
ದಯವಿಟ್ಟು ಎಲ್ಲರೂ ಸಹಕರಿಸಿ. ನಮಸ್ಕಾರ. ಇದೇ ತಿಂಗಳ 20, 21, 22ರಂದು ಶಾಸಕ ಪ್ರದೀಪ್ ಈಶ್ವರ್ ಮನೆ ಮನೆಗೆ ಖಾತಾ ಅದಾಲತ್ ಹೆಸರಿನಲ್ಲಿ ಹೊಸ ಕಾರ್ಯಕ್ರಮ ಮಾಡುತ್ತಿದ್ದು, ಶಾಸಕರು, ನಗರಸಭೆ ಅಧಿಕಾರಿಗಳು ನಿಮ್ಮ ವಾರ್ಡುಗಳಿಗೆ ಬಂದು ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಖಾತಾಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಪಡೆದು ಖಾತೆಗಳನ್ನು ನಿಮ್ಮ ಮನೆಗಳಿಗೆ ತಲುಪಿಸುವ ಕೆಲಸ ಮಾಡಲಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಅಭಿಮಾನಿಗಳು, ಕಾಂಗ್ರೆಸ್ ಮುಖಂಡರು ಕಾರ್ಯಕ್ರಮದ ಕುರಿತಾದ ಕರಪತ್ರಗಳನ್ನು ನಗರದ ಪ್ರತಿ ಮನೆಗೂ ತೆರಳಿ ಸಾರ್ವಜನಿಕರಿಗೆ ನೀಡಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸರ್, ಏನಿವತ್ತು ನಮ್ಮ ಜನಪ್ರಿಯ ಶಾಸಕರು ಪ್ರದೀಪ್ ಈಶ್ವರ್ ಸರ್ ಅವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಲ್ಲರಿಗೂ ನಗರದ, ನಮ್ಮ ಚಿಕ್ಕಬಳ್ಳಾಪುರ ನಗರದ ಎಲ್ಲ ಸ್ವತ್ತು ಯಾರ್ಯಾರು ಸ್ವತ್ತು ಮಾಲೀಕರಿರ್ತಾರೆ ಅವ್ರಿಗೊಂದು ಸಿಹಿ ಸುದ್ದಿನ ಕೊಟ್ಟಿದ್ದಾರೆ ನಮ್ಮ ಶಾಸಕರು. ಏನಪ್ಪ ಅಂತಂದರೆ, ಉಚಿತವಾಗಿ ಎಲ್ಲರಿಗೂ ಖಾತೆಗಳು ಮಾಡಿಸ್ಕೊಡ್ತಾ ಇದ್ದಾರೆ. ನೋಡಿ, ನಾವು ಮನೆಗೂ ಈ ಪಾಂಪ್ಲೆಟನ್ನು ಹಂಚ್ತಾ ಇದ್ದೀವಿ. ಈ ಪಾಂಪ್ಲೆಟ್ಸಲ್ಲಿ ಏನೇನು ಬೇಕು ಅಂತೆಲ್ಲ ಬರೆದಿದ್ದಾರೆ. ಮತ್ತು ಹಿಂದೆಗಡೆ ಪ್ಲೇಸಸ್ ಬರೆದಿದ್ದಾರೆ, ಯಾವ ಡೇಟಲ್ಲಿ ಯಾವ ಪ್ಲೇಸು ಅಂತ ಬರೆದಿದ್ದಾರೆ. ದಯವಿಟ್ಟು ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಮ್ಮ ಶಾಸಕರು ಅತ್ಯುತ್ತಮವಾದಂಥ ಕಾರ್ಯಕ್ರಮನ ಹಮ್ಮಿಕೊಂಡು ಬಂದಿದ್ದಾರೆ. ದಯವಿಟ್ಟು ಇಂಥ ಚಾನ್ಸ್ ಮತ್ತೆ ಸಿಗೋದಿಲ್ಲ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೊಬೇಕಂತ ನಾನು ಈ ಮೂಲಕ. ಸರ್, ನಿಮಗೆ ಗೊತ್ತಿದ್ದಂಗೆ ಹಲವಾರು ದಶಕಗಳಿಂದ ಈ ಖಾತಾ ಅನ್ನೋದು ಒಂದು ಸಮಸ್ಯೆಯಾಗಿ ಪರಿವರ್ತನೆ ಆಗಿದೆ ನಮ್ಮೂರಲ್ಲಿ ಅಲ್ವಾ. ಆದ ಕಾರಣ ಈ ಟೈಮ್ನಲ್ಲಿ ವಿತೌಟ್ ಏನು ಖರ್ಚಿರೋದಿಲ್ಲ, ಡಾಕ್ಯುಮೆಂಟ್ಸ್ ತೊಗೊಂಬಂದರೆ ಸಾಕು. ಆಯಾ ಸ್ವತ್ತು ಡಾಕ್ಯುಮೆಂಟ್ಸ್ ತೊಗೊಂಬಂದಾಗ ಈಸಿಯಾಗಿ ನಮ್ಮ ಶಾಸಕರು ಅದನ್ನು ಈ ಖಾತಾಗಳನ್ನ ಮಾಡಿಸ್ಕೊಡ್ತಾರೆ. ನಾವೆಲ್ಲ ಪ್ರತಿ ನಮ್ಮ ವಾರ್ಡ್ಗಳಲ್ಲಿ ನಾವು ಜನಗಳಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಪಾಂಪ್ಲೆಟ್ಸನ್ನು ಹಂಚ್ತಾ ಇದ್ದೀವಿ, ಯಾವ ಥರ ಮಾಡಬೇಕಂತ ಹೇಳ್ತಾ ಇದ್ದೀವಿ. ಎಲ್ಲಿ ಬರಬೇಕು, ಯಾವತ್ತು ಬರಬೇಕು, ಏನೇನು ಡಾಕ್ಯುಮೆಂಟ್ಸ್ ತೊಗೊಂಬರ್ಬೇಕು ಅಂತ ಪ್ರತಿ ಮನೆಗೂ ಹೋಗಿ ಕೂಲಂಕುಷವಾಗಿ ಕೂತ್ಕೊಂಡು ಅವ್ರಿಗೆ ಮನವರಿಕೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ತುಂಬ ಖುಷಿ ಪಡ್ತಾ ಇದ್ದಾರೆ. ನಾವು ತುಂಬ ಸಮಸ್ಯೆಗಳಿತ್ತಪ್ಪ, ನಮ್ಮ ಖಾತಾ ವಿಚಾರದಲ್ಲಿ ತುಂಬ ಸಮಸ್ಯೆ ಇತ್ತು, ಇದು ನಮ್ಮ ಶಾಸಕರು ಮಾಡಿರೋದು ತುಂಬ ನಮ್ಮ ಅದೃಷ್ಟ ಅಂತ ಅವರು ತುಂಬ ಒಂದು ಒಳ್ಳೆ ಇದರಲ್ಲಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಸರ್. ಒಟ್ಟಾರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಖಾತೆ ವಿಚಾರದಲ್ಲಿ ನಲುಗುತ್ತಿದ್ದ ನಿವೇಶನ ಮಾಲೀಕರಿಗೆ ಶುಕ್ರದೆಸೆ ಬಂದಿದ್ದು, ನಗರಸಭೆಗೆ ಅಲೆದಾಟ ತಪ್ಪಿ ಮನೆ ಬಾಗಿಲಿಗೆ ಖಾತೆ ದೊರಕುವ ಸುದ್ದಿ ಕೇಳಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ, ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.